ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಾಸರ ಪದದ ಚಿಂತನೆ ಇದು ಹಯವದನ ಅಂಕಿತದ್ದು, ವಾದಿರಾಜರ ಕೃತಿ. ಆವಕುಲವೋ ರಂಗ ಅರಿಯಲಾಗದು, ಆವಕುಲವೋ ರಂಗ ಅರಿಯಲಾಗದು, ಆವಕುಲವೆಂದರಿಯಲಾಗದು. ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ. ಇಲ್ಲಿ ಭಗವಂತನಿಗೆ ಯಾವ ಕುಲ, ಅವನಿಗೆ ಯಾವ ಕುಲವೂ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಪ್ರಶ್ನೆ ರೂಪವಾಗಿ ಕೇಳ್ತಾ ಇದ್ದಾರೆ. ಇವೊಂದು ಯಾವ ಕುಲ ಅಂತ ನೀವೇ ಹೇಳಿ ಅಂತ ಹೇಳ್ತಿದ್ದಾರೆ. ಗೊತ್ತಾಗಲ್ಲ ನಮಗೆ ಯಾವ ಕುಲವೆಂದರಿಯಲಾಗದು ಅಂತ ವಾದಿರಾಜರೇ ಹೇಳ್ತಾ ಇದ್ದಾರೆ. ಇವನು ಗೋವ ಕಾಯುವ ಗೊಲ್ಲ ಅಂತ ಇವನು. ಆದರೆ ಇವನೇನು ಮಾಡಿದ್ದಾನೆ, ದೇವಲೋಕದಿಂದ ಪಾರಿಜಾತದ ಹೂನ ತನ್ನ ಹೆಂಡತಿಗೆ ತಂದುಕೊಟ್ಟಿದ್ದಾನೆ. ಅಂದರೆ ಇವನು ಬರೀ ಗೊಲ್ಲನ? ಖಂಡಿತ ಅಲ್ಲ. ಇವನು ಗೊಲ್ಲಾನೇ, ಬರೀ ಅಷ್ಟೇ ಗೊಲ್ಲ ಅಂತ ನೀವು ಅವನ್ನ ಬರೀ ಗೊಲ್ಲ ಅಂತ ಅವನ್ನ ಹೀಯಾಳಿಸ್ಬೇಡಿ. ಅವನು ದೇವಲೋಕದ ಪಾರಿಜಾತ ತಂದಿದ್ದಾನೆ ಅಂದರೆ ಅವನು ದೇವತೆಗಳಿಗಿಂತ ಶ್ರೇಷ್ಠ ಅಲ್ವೇ ಅಂತ ಇಲ್ಲಿ ನಮಗೆ ವಾದಿರಾಜರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ, ತರಳತನದಿ ಬರಳ ನೆಗೆಗಿ ಮರುವ ಮುರಿದು ಮತ್ತೆ ಹಾರಿ ತೆರೆದು ಬಾಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ. ಗೋಕುಲದಲ್ಲಿ ಹುಟ್ಟಿದನಂತೆ ಅಂತ ಹೇಳ್ತೀವಿ, ಎಲ್ಲ ಅಂತೆ ಅಂತೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದರೆ ಅವನು ಹುಟ್ಟಿದೆಲ್ಲಿ ನಮಗೆಲ್ಲರಿಗೂ ಗೊತ್ತು. ಅವನು ಹುಟ್ಟಿದ್ದು ಮಧುರೈನಲ್ಲಿ. ಆಮೇಲಿಂದ ಅವನ್ನ ವಸುದೇವ ತಗೊಂಬಂದು ಗೋಕುಲದಲ್ಲಿ ಬಿಟ್ಟ. ಅದರಿಂದ ಅವನು ಗೋಕುಲದಲ್ಲಿ ಹುಟ್ಟಿದಾನೆ ಅನ್ನೋ ವಿಷಯನೇ ಸುಳ್ಳು. ಅದಕ್ಕೆ ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ. ಆದರೆ ಅವನು ಗೋಕುಲದಲ್ಲಿ ಏನಾಗ್ತಾನೆ, ದೊಡ್ಡವನ. ಗೋವುಗಳು ಅಂದರೆ ತುಂಬ ಪ್ರೀತಿ ಭಗವಂತನಿಗೆ. ಆ ಗೋವುಗಳನ್ನು ಅವನು ಕಾಯ್ದ. ಇಲ್ಲಿ ಗೋವು ಅನ್ನೋಕ್ಕೆ ತುಂಬ ಅರ್ಥಗಳಿದೆ. ಅವನು ಭೂಮಂಡಲವನ್ನೇ ಕಾಯ್ತಾ ಇದ್ದಾನೆ. ಅದು ಯಾಕೆಂದರೆ ಗೋವಂದರೆ ಭೂಮಿ, ಗೋವಂದರೆ ವೇದಗಳು. ಆ ವೇದಗಳನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರ ಅವನು ಮತ್ಸ್ಯನಾಗಿ ಬಂದು ವೇದಗಳನ್ನೆಲ್ಲ ರಕ್ಷಣೆ ಮಾಡ್ದ. ಆಮೇಲಿಂದ ಗೋವರ್ಧನ ಗಿರಿಗೆ ಪೂಜೆ ಮಾಡಿಸ್ದ. ಈ ಥರ ಎಲ್ಲ ತುಂಬ ಮಹಿಮೆಗಳಿದೆ. ಇಲ್ಲಿ ಭಾಗವತದ ಕೃಷ್ಣನ ಮಹಿಮೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಕೊಳಲನೂದಿ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ. ಅಂದರೆ ಅವನು ನಾದಲೋಲ ಭಗವಂತ. ಇಲ್ಲಿ ಕೊಳಲಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ. ಅವನು ಕೊಳಲ ನಾದ ಮಾಡ್ತಾ ಇದ್ದರೆ ಹೇಗಿತ್ತು ಅಂದರೆ ಅದು ಮೋಹಕ ನಾದ. ಅದರ ಕಡೆ ಎಳ್ಕೊಂಡ್ಬಿಡ್ತಿತ್ತು. ಅಲ್ಲಿ ಬಂದಂಥ ಎಲ್ಲ ಜೀವಿಗಳು, ಬರೀ ಮನುಷ್ಯರಲ್ಲ, ಎಲ್ಲ ಪ್ರತಿಯೊಂದು ಜೀವಿ, ಮೃಗ ಪಕ್ಷಿ ಎಲ್ಲದನ್ನು ಕೂಡ ತನ್ನ ಕಡೆಗೆ ಸೆಳೆತ್ಕೊಂಡ್ಬಿಟ್ಟು ಅವನ ಮೋಹಪಾಶದಲ್ಲಿ ಬಂಧಿಸಿಬಿಡ್ತಾ ಇತ್ತು. ಅದಕ್ಕೋಸ್ಕರ ಆ ಕೃಷ್ಣ ಕೊಳಲನ್ನು ಊದ್ತಾ ನಿಂತ್ಕೊಂಡ್ರೆ ಅಲ್ಲಿ ಹೋದವ್ರು ಯಾರಿಗೂ ವಾಪಸ್ ಬರಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿರ್ತಾ ಇತ್ತು. ಅಲ್ಲಿ ಒಂಥರ ಒಂದು ಮೋಕ್ಷದ ಅನುಭವ ಅಂತಲೇ ನಾವು ಹೇಳ್ಬೋದು. ಆ ಭಗವಂತನ ಸನ್ನಿಧಾನ ಅಂದ್ರೇ ಅಷ್ಟು ಚೆನ್ನಾಗಿರುತ್ತೆ. ಮರುಳು ಮಾಡಿದನಂತೆ ಅಂತ ಹೇಳ್ತಿದ್ದಾರೆ. ಮರುಳು ಅಂತಂದರೆ ಇಲ್ಲಿ ಮೋಹಪಾಶಕ್ಕೆ ಹಾಕಿ ಮೋಹದೊಳಗೆ ಸಿಲುಕಿಬಿಟ್ಟಿದ್ದಾರೆ ಎಲ್ಲರೂ. ಕೃಷ್ಣನ ಮೋಹದಲ್ಲಿ ಸಿಲುಕಿ ಮರಳಾಗಿದ್ದಾರೆ. ತರಳತನದಿ ವರಳನೆಗೆ. ಇಲ್ಲಿ ಮತ್ತೆ ಇನ್ನೊಂದು ಲೀಲೆನ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದರೆ ಒಂದು ಸತಿ ತುಂಬ ಸಿಟ್ಟು ಬಂದಾಗ ಗೋಪಿದೇವಿ ಬೆಣ್ಣೆ ಮೊಸರು ಎಲ್ಲ ಚೆಲ್ಬಿಟ್ಟಿರ್ತಾನೆ. ಕೃಷ್ಣ ಗೋಪಿದೇವಿ ಹಾಲು ಕೊಡಲಿಲ್ಲ, ಬೇರೆ ಏನೋ ಕೆಲಸ ಮಾಡ್ತಿದ್ಲು ಅನ್ನೋ ಸಿಟ್ಟಿಗೆ ಮನೇಲಿರೋ ಅಷ್ಟು ಹಾಲು ಮೊಸರು ಬೆಣ್ಣೆ ಎಲ್ಲ ಚೆಲ್ಬಿಡ್ತಾನೆ. ತುಂಟ ದುಷ್ಟ, ನಿನ್ನ ಆಟನ ತಡ್ಕೊಳಕ್ಕಾಗಲ್ಲ, ಮಾಡ್ತೀನಿ ತಡಿ ನಿನ್ನ ಅಂತ ಹೇಳಿಬಿಟ್ಟು ಬಂದು ಗೋಪಿದೇವಿ ಅವನ್ನ ಒರಳಿಗೆ ಕಟ್ಟಕ್ಕೆ ಹೋಗ್ತಾಳೆ. ಒರಳಿಗೆ ಕಟ್ಟಕ್ಕೆ ಹೋದರೆ ಎಷ್ಟು ಹಗ್ಗ ತಂದರೂ 2 ಗೇಣು ಕಮ್ಮಿ. ಅಂದರೆ ಇದೇನಂದರೆ ಜ್ಞಾನ, ಭಕ್ತಿ, ವೈರಾಗ್ಯ 3 ಇದ್ದರೆ ನಾವು ದೇವರನ್ನ ಕಟ್ಬೋದು.
ಆದರೆ ಅವಳಲ್ಲೇನಿತ್ತು, ಬರೀ ಭಕ್ತಿ ಮಾತ್ರ ಇತ್ತು. ಜ್ಞಾನ ವೈರಾಗ್ಯ ಎರಡೂ ಇರಲಿಲ್ಲ. ಅವಾಗ ಎಷ್ಟು ಹಗ್ಗ ತಂದರೂ ಕಡೆಗೂ ಕಟ್ಟಕ್ಕಾಗದೇ ಇರುವಾಗ ಅವಳು ಕೃಷ್ಣನ ಕೇಳ್ಕೊತ, ಅಪ್ಪ ಕಟ್ಟಿಸ್ಕೊಳೋ, ನನಗೆ ಆಗ್ತಿಲ್ಲ ನನ್ನ ಕಟ್ಟಕ್ಕೆ ಅಂತ ಅವಳು ಬೇಡ್ಕೊತಾಳೆ. ಬೇಡ್ಕೊಂಡಾಗ ಏನಾಗುತ್ತೆ, ಅವಳಲ್ಲಿ ಶರಣಾಗತಿ ಬರುತ್ತೆ. ಮತ್ತು ಅವಳಿಗೆ ಇವನೇನೋ ನನಗೆ ನಾನು ಮಾಡೋಕ್ಕಾಗದೇ ಇರೋ ಅಷ್ಟು ಶಕ್ತಿಶಾಲಿ ಭಗವಂತ ಅನ್ನುವಂಥ ಜ್ಞಾನ ಬಂದಾಗ ಏನಾಗುತ್ತೆ, ಭಗವಂತ ದಾಮೋದರ ಕಟ್ಟಿಸ್ಕೊತಾನೆ ಅವಳ ಕೈಲಿ. ಕಟ್ಟಿಸ್ಕೊಂಡು ಆ ವರಳನ್ನು ಏನು ಮಾಡ್ತಾನೆ, ಎಳ್ಕೊಂಡು ಮುಂದೆ ಹೊಟ್ಟೋಗ್ಬಿಡ್ತಾನೆ. ಅವಾಗ ಏನಾಗಿರುತ್ತೆ, ಅಲ್ಲಿ ಜೋಡಿ ಮರ ಇರುತ್ತೆ. ಆ ಜೋಡಿ ಮರದ ಮಧ್ಯದಲ್ಲಿ ಕೃಷ್ಣ ಹೋದಾಗ ಏನಾಗುತ್ತೆ, ಅದು ಎರಡು ಮರ ಬಿದ್ದು ಅದರೊಳಗಿಂದ ನಳ ಕೂಬರ ಅನ್ನುವಂತಹ ದೇವಾಂಶ ಸಂಭೂತರು, ಕುಬೇರನ ಮಕ್ಕಳು, ಅವ್ರಿಗೆ ಶಾಪ ಬಂದುಬಿಟ್ಟಿರುತ್ತೆ. ಅವರೇನು ಮಾಡಿರ್ತಾರೆ, ಅವರು ಮಹರ್ಷಿಗಳಿಗೆ ಅವಮಾನ ಮಾಡಿದ್ದಕ್ಕೆ ಶಾಪ ಬಂದಿರುತ್ತೆ. ಆವಾಗ ಅವ್ರ ಶಾಪ ವಿಮೋಚನೆ ಆಗುತ್ತೆ. ಇಲ್ಲಿ ನಮಗೇನು ಸಂದೇಶ ಇದೆ ಅಂತಂತಂದರೆ, ಈ ಎರಡು ಮರ ಇರುತ್ತಲ್ಲ, ಜೋಡಿ ಮರ, ಅದು ಅಹಂಕಾರ ಮಮಕಾರ, ನಾನು ನಂದು ಅಂತ ಹೇಳ್ತೀವಲ್ಲ, ಮಮಕಾರ ಮತ್ತು ಇದು ಅಹಂಕಾರ. ಈ ನಾನು ನಂದು ಅನ್ನೋದನ್ನು ನಾವು ಬಿಡಬೇಕು. ಯಾವಾಗ ಒಂದು ಫಸ್ಟ್ ಏನು ನಾವು ಏನಕ್ಕೆ ಯೋಚನೆ ಮಾಡ್ತೀವಿ, ನಾನು ಅಂತ. ಇನ್ನೊಂದೇನು, ನಂದು, ನನ್ನ ಮಗ, ನನ್ನ ಆಸ್ತಿ, ನನ್ನ ಸಂಸಾರ, ನಮ್ಮ ಜನ. ಬೇರೆಯವ್ರಿಗೆ ಏನಾದರೂ ನಮಗೇನಷ್ಟು ಒದ್ದಾಡಲ್ಲ. ನಾವು ನಮ್ಮವ್ರಿಗೆ ಏನಾರು ಆಗಿಬಿಟ್ರೆ ನಾವು ಒದ್ದಾಡ್ತೀವಿ. ಇದೆಯಲ್ಲ, ಇವೆರಡು ಇದೆಯಲ್ಲ, ಇದೇ ಈ ಕೆಟ್ಟು ಮಮಕಾರ ಮತ್ತು ಅಹಂಕಾರ. ಅಹಂಕಾರ ನಾನು, ಮಮಕಾರ ನಂದು. ಇದೆರಡನ್ನು ನಾವು ಯಾವಾಗ ಬಿಡ್ತೀವಿ ಆವಾಗ ನಮಗೆ ಭಗವಂತನ ದರ್ಶನ ಆಗುತ್ತೆ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾನೆ, ಅಹಂಕಾರ ಮಮಕಾರ ಎರಡನ್ನೂ ಕೆಡುತ್ತಾನೆ, ಎರಡು ಮರನೂ ಬೀಳಿಸ್ತಾನೆ. ಬೀಳಿಸಿ ಅವರಿಬ್ಬರಿಗೂ ಏನಾಗುತ್ತೆ ಅಂತಂದರೆ ಮೋಕ್ಷ ಆಗುತ್ತೆ. ಅವರ ದೇವತೆ ಲೋಕಕ್ಕೆ ಹೊಟ್ಟೋಗ್ಬಿಡ್ತಾರೆ. ಹೀಗೆ ತರಳತನದಿ ಒರಳನೆಗಾಗಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯೊಳಗಿರೇಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ. ಏನು ಮಾಡ್ತಾನೆ ಅವನು, ಬಾಯಿ ತೆಗಿತಾನೆ, ಒಂದು ಸತಿ ಆಕಳಿಸ್ತಾ ಇರ್ತಾನೆ. ಆವಾಗ ಒಂದು ಸತಿ ಗೋಪಿದೇವಿಗೆ ಒಳಗಡೆ ಬ್ರಹ್ಮಾಂಡ ಕಾಣುತ್ತೆ. ಇನ್ನೊಂದು ಸತಿ ಮಣ್ಣು ಮುಕ್ಕಿದ್ಯಾ ನೀನು, ತೋರಿಸು ಬಾಯಿನ ಅಂತ ಹೇಳ್ತಾಳೆ. ಆವಾಗ ಅವನು ಬಾಯಿ ತೆಗೆದ್ರೆ 3 ಲೋಕನೂ ಕಾಣುತ್ತೆ. ಅದ್ರ ಒಳಗಡೆ ಇನ್ನೊಂದು ಪುಟ್ಟು ಆ ಲೋಕದ ಒಳಗಡೆ ಅವಳು ಕೂತ್ಕೊಂಡು ಕೃಷ್ಣನ ಬಾಯಿ ಒಳಗೆ ನೋಡ್ತಾ ಇರೋದು ಕೂಡ ಆ ಗೋಪಿದೇವಿಗೆ ಕಾಣಿಸುತ್ತೆ. ಈ ರೀತಿ ಯಶೋಧ ದೇವಿಗೆ ತಾನು ಭಗವಂತ ಅಂತ ತೋರಿಸ್ತಾನೆ. ಆದರೆ ತೋರಿಸಿದ್ದು 1-2 ನಿಮಿಷದಲ್ಲಿ ಮತ್ತೇನಾಗುತ್ತೆ, ಅವಳಿಗೆ ಮಾಯಾಮೋಹದಿಂದ ಎಲ್ಲ ಮರ್ತೋಗ್ಬಿಡುತ್ತೆ. ನನ್ನ ಮಗು ದೃಷ್ಟಿ ಆಯ್ತೇನೋ ಅಂತ ಓಡಕ್ಕೆ ಶುರು ಮಾಡ್ತಾಳೆ ಅವನ ಹಿಂದೆ. ಈ ರೀತಿ ಭಗವಂತನ ಲೀಲೆಗಳನ್ನೆಲ್ಲ ಮೊದಲನೇ ನುಡಿನಲ್ಲಿ ಒಂದು ಸ್ವಲ್ಪ ವರ್ಣಿಸಿದ್ದಾರೆ. ಗೊಲ್ಲತಿಯರ ಮನೆಗೆ ಪೋಕು ಕಳ್ಳತನವ ಮಾಡಿದನಂತೆ, ಒಲ್ಲದ ಪೂತನಿ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ, ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ, ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ. ಇಲ್ಲಿ ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತ. ಏನಂದರೆ ಇಲ್ಲಿ ಬೆಣ್ಣೆ ಇರುತ್ತಲ್ಲ, ಅದು ಸಂಪತ್ತು ಅಂತ. ಸಂಪತ್ತು ಯಾವಾಗಲೂ ನಾವೇನು ಮಾಡಬೇಕು, ಹೆಚ್ಚಿಗೆ ಸಂಪತ್ತನ್ನು ದಾನ ಧರ್ಮ ಮಾಡಬೇಕು. ಯಾವಾಗ ದಾನ ಮಾಡಲ್ಲ ಅವಾಗ ಏನಾಗುತ್ತೆ, ಅದು ನಮಗೆ ನಮ್ಮ ಸಾಧನೆಗೆ ಅಡ್ಡಿ ಆಗುತ್ತೆ. ಇಲ್ಲೇನಾಗಿದೆ, ಇವರೆಲ್ಲ ಏನು ಮಾಡಿದ್ದಾರೆ, ಬೆಣ್ಣೆ ಕಡ್ದು ತುಂಬಿ ಕೂಡಿಸಿಟ್ಟಿದ್ದಾರೆ, ಯಾರಿಗೂ ಕೊಡ್ತಾ ಇಲ್ಲ. ಅವಾಗ ಕೃಷ್ಣ ಏನು ಮಾಡ್ತಾನೆ, ಅವರ ಮನೆಗೆ ಹೋಗಿ ಆ ಬೆಣ್ಣೆ ಕದ್ದು ಒಂದೇನು ಹೇಳ್ತಾನೆ, ಸಂಪತ್ತಿನ ಹಂಚ್ಬೇಕು. ಅವ್ನು ಕದ್ದಿದ್ದು ಏನು ಮಾಡ್ತಾನೆ, ಅವನೊಬ್ಬನೇ ತಿನ್ನಲ್ಲ, ಎಲ್ಲರಿಗೂ ಕೊಡ್ತಾನೆ. ಬೆಕ್ಕು ಕೊಡ್ತಾನೆ, ನಾಯಿ ಕೊಡ್ತಾನೆ, ಅವ್ನ ಫ್ರೆಂಡ್ಸ್ಗೆಲ್ಲ ಕೊಡ್ತಾನೆ, ಹಸ್ದಿರೋ ಮಕ್ಕಳಿಗೆಲ್ಲ ಕೊಡ್ತಾನೆ. ಈ ರೀತಿ ಅದನ್ನು ಹಂಚ್ತಾನೆ. ಆದ್ದರಿಂದ ಏನು ನಮಗೇನು, ನಿಮ್ಮ ಹತ್ರ ಇರೋ ಅಂಥ ಸಂಪತ್ತನ್ನು ದಾನ ಧರ್ಮ ಮಾಡಿ ಅನ್ನುವಂಥ ಬೋಧನೆ ಒಂದಾಗುತ್ತೆ. ಇನ್ನೊಂದೇನೆಂದರೆ ಕಳ್ಳತನ, ಅದು ಕೂಡ ಸರಿಯಾ ಅಂತ ಒಂದು ಪ್ರಶ್ನೆ. ಯಾಕೆಂದರೆ ಭಗವಂತಂದೇ, ಪ್ರತಿಯೊಂದು ಕೂಡ ಆ ಭಗವಂತಂದೇ. ಒಂದು ಸ್ವಲ್ಪ ದಿನ ನಮಗೆ ಕೊಟ್ಟಿರ್ತಾನೆ ಅಷ್ಟೇ, ಇಟ್ಕೊಳ್ಳಿ ಅಂತ. ಅವನು ಯಾವಾಗ ಬೇಕಿರೋದನ್ನು ವಾಪಸ್ ತಗೋಬೋದು. ಎಲ್ಲದಕ್ಕೂ ಒಡೆಯ ಅವನೇ ಆಗಿರೋದ್ರಿಂದ ಇದು ಕಳ್ಳತನನ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು.
ಅವನಿದು. ಅದಕ್ಕೋಸ್ಕರನೇ ದಾಸರೇನು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವನು ಕೊಟ್ಟಿರೋದನ್ನ ಅವನಿಗೆ ಸಮರ್ಪಣೆ ಮಾಡಿ ಅಂತ ಹೇಳ್ತಾರೆ. ಒಲ್ಲದ ಪೂತನಿ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ. ಇಲ್ಲಿ ಪೂತನಿ ಬರ್ತಾಳೆ, ಸಣ್ಣ ಪಾಪವಾಗಿರುವಾಗಲೇ ಕೃಷ್ಣ ಪೂತನಿ ಎಲ್ಲ ಪಾಪುಗಳನ್ನೂ ಕೊಂದ್ಬಿಡ್ಬೇಕಂತ ವಿಷ ಹಾಕಕ್ಕೆ ಬರ್ತಾಳೆ. ಆದರೆ ಕೃಷ್ಣ ಏನು ಮಾಡ್ತಾನೆ, ಆ ವಿಷ ಹೀರಿ ಅವಳಿಗೆ ಆ ವಿಷನ ಹಾಕಿ ಅವಳನ್ನು ಕೊಂದು ಬಿಡ್ತಾನೆ. ಕೊಂದು ಅವಳಿಗೆ ಏನಾಗುತ್ತೆ, ಅವಳು ಹಾಲು ಕುಡಿಸ್ತಾಳಲ್ಲ, ಅವಳಲ್ಲಿ 2 ರೂಪ ಇರುತ್ತೆ. ಒಂದು ಊರ್ವಶಿ ರೂಪ, ಒಂದು ಅಸುರ ರೂಪ. ಅಸುರ ರೂಪ ಅದು ನರಕಕ್ಕೆ ಹೋಗ್ಬಿಡುತ್ತೆ, ಅದು ತಮಸ್ಸಿಗೆ ಹೊರಟೋಗ್ಬಿಡುತ್ತೆ. ಆದರೆ ಆ ಊರ್ವಶಿ ರೂಪ ಇರುತ್ತಲ್ಲ, ಅದು ಆ ಭಗವಂತನಿಗೆ ಹಾಲು ಕೊಡಿಸಿದ್ದಕ್ಕೆ ಅವಳಿಗೆ ತಾಯಿ ಸ್ಥಾನ ಬಂದ್ಬಿಡುತ್ತೆ. ತಾಯಿ ಸ್ಥಾನ ಬಂದು ಅವಳು ಉದ್ಧಾರ ಆಗ್ತಾಳೆ. ಆಮೇಲೆ ಏನು ಮಾಡ್ತಾನೆ, ಬಂಡಿ ರೂಪದಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ. ಆ ಬಂಡಿ ಕೆಳಗೆ ಕೃಷ್ಣನ ಮಲಗಿಸ್ಬಿಟ್ಟಿರ್ತಾರೆ, ಅದ್ರ ಮೇಲೆ ಸಾಮಾನೆಲ್ಲ ಇಟ್ಬಿಟ್ಟಿರ್ತಾರೆ. ಆ ರಾಕ್ಷಸಂದು ಏನು ಉದ್ದೇಶ, ಆ ಕೃಷ್ಣನಲ್ಲೇ ಸಾಯಿಸ್ಬಿಡ್ಬೇಕು ಅಂತ. ಆ ಶಕಟಾಸುರ ಅನ್ನೋ ರಾಕ್ಷಸನ್ನ ಕೃಷ್ಣ ಒದ್ಬಿಟ್ಟು ಕೊಂದ್ಬಿಡ್ತಾನೆ. ಕಾಲಲ್ಲಿ ಒದಿತಾನೆ. ಕಾಲಲ್ಲಿ ಒದ್ದಾಗ ಏನಾಗುತ್ತೆ, ಆ ಬಂಡಿ ಉರುಳ್ಕೊಂಡು ಹೋಗಿ ಬಿದ್ದು ಆ ರಾಕ್ಷಸ ಸತ್ತೋಗ್ಬಿಡ್ತಾನೆ. ಹೀಗೆ 2 ಅಸುರ ಸಂಹಾರನೂ ಅವನು ಸಣ್ಣ ಮಗು ಇರುವಾಗಲೇ 2 ಅಸುರರನ್ನ ಸಂಹಾರ ಮಾಡಿಬಿಡ್ತಾನೆ. ಪಕ್ಷಿ ತನ್ನ ವಾಹನವಂತೆ ಅಂದ್ರೇನು, ಗರುಡ ಪಕ್ಷಿ ರಾಜ, ಅದೇ ಕೃಷ್ಣನ ವಾಹನ. ಹಾವು ತನ್ನ ಹಾಸಿಗೆ, ವಾಸುಕಿ ಮೇಲೆ ಅವನು ಮಲ್ಕೊಂಡಿರ್ತಾನೆ, ವಾಸುಕಿ ಶಯನನಾಗಿದ್ದಾನೆ. ಮುಕ್ಕಣ್ಣ ತನ್ನ ಮೊಮ್ಮಗನಂತೆ. ಮುಕ್ಕಣ್ಣ ಅಂದರೆ ಯಾರು, ಈಶ್ವರ. 3 ಕಣ್ಣು, ಮುಕ್ಕಣ್ಣು ಅಂದರೆ 3 ಕಣ್ಣು. ಒಂದರಲ್ಲಿ ಸೂರ್ಯ, ಒಂದರಲ್ಲಿ ಚಂದ್ರ, ಮಧ್ಯದ ಕಣ್ಣಲ್ಲಿ ಅಗ್ನಿ ಇರುತ್ತೆ. ಇಂಥ ಮುಕ್ಕಣ್ಣ ಅವನ ಮೊಮ್ಮಗ ಹೇಗಾಗ್ತಾನೆ ಅಂತಂದರೆ, ನಾರಾಯಣನ ಹೊಕ್ಕಳಿಂದ ಬಂದಿದ್ದ ಪದ್ಮದಲ್ಲಿ ಹುಟ್ಟಿದವನು ಬ್ರಹ್ಮದೇವರ ಹುಬ್ಬನ್ನು ಗಂಟು ಹಾಕಿದಾಗ ಅಲ್ಲಿಂದ ಬಂದವನು, ಆ ಸಿಟ್ಟಿನಿಂದ ಹುಟ್ಟಿದವನು ಈಶ್ವರ ಅಂತ ಭಾಗವತದಲ್ಲಿ ಬರುತ್ತೆ. ಸೊ ಭಾಗವತ ಕಥೆಗೆ ಅನುಸಾರವಾಗಿ ಇಲ್ಲಿ ಅವರೇನು ಹೇಳ್ತಿದ್ದಾರೆ, ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ. ಹೇಗಿದ್ದಾನೆ ಕೃಷ್ಣ, ತುಂಬ ಮುದ್ದು ಮುಖ, ಅವನಿಗೆ ಮುದ್ದು ಮುಖದ ಚೆಲ್ವರಾಯ ಅವನು ಕೃಷ್ಣ. ಅದಾದಮೇಲೆ ಏನು ಹೇಳ್ತಾರೆ, ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರುಣಿಯನ್ನು ಬೇಡಿದನಂತೆ ವೀರಳು ಲೋಕದ ಉಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲದಡಿಯಲಿ ನಿಂದನಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಹಾವ ಕುಲವೋರಂಗ ಅರಿಯಲಾಗದು. ಕರಡಿ ಮಗಳು ಅಂದ್ರೇನು, ಜಾಂಬವತಿ. ಜಾಂಬುವಂತ ಏನು ಮಾಡ್ತಾನೆ, ಇಲ್ಲಿ ಶಮಂತಕ ಉಪಾಖ್ಯಾನ ಹೇಳ್ತಾ ಇದ್ದಾರೆ. ಶಮಂತಕ ಮಣಿ ಅಂತ ಇರುತ್ತೆ, ಅದನ್ನು ಸೂರ್ಯನಿಂದ ಸತ್ಯಜಿತ್ ಅನ್ನೋನು ಕಣ್ಣ ದೃಷ್ಟಿ 1 ನಿಮಿಷನೂ ಬಿಡದಲ್ಲೇ ಸೂರ್ಯನ ನೋಡಿಬಿಟ್ಟು ಆ ಮಣಿನ ಅವನು ತಪಸ್ಸಿಗೆ ಒಲ್ದು ಸೂರ್ಯ ಆ ಮಣಿ ಕೊಟ್ಟಿರ್ತಾನೆ. ಅದರಿಂದ ಬೇಕಾದಷ್ಟು ಬಂಗಾರ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ, ಅವನ ತಮ್ಮ ಆ ಮಣಿ ತುಂಬ ಹುಷಾರಾಗಿ ಇಟ್ಕೋಬೇಕು. ಅದ್ರ ಮೈಲ್ಗೆ ಆದರೆ ಅದು ಸಾಯಿಸ್ಬಿಡುತ್ತೆ, ಯಾರು ಮಣಿ ಇರುತ್ತೋ ಅವ್ರು ಸತ್ತೋಗ್ತಾರೆ. ಅವನಿಗೆ ಅವನ ತಮ್ಮ ಏನು ಮಾಡ್ತಾನೆ, ಇದು ಗೊತ್ತಿಲ್ಲ, ಆ ಮಣಿ ಹಾಕ್ಕೊಂಬಿಟ್ಟು ಕುದುರೆ ಮೇಲೆ ಕೂತ್ಕೊಂಡ್ಬಿಡ್ತಾನೆ, ಮೈಲ್ಗೆ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಒಂದು ಸಿಂಹ ಬಂದು ಕಾಡಲ್ಲಿ ಅವನ್ನ ಸಾಯಿಸ್ಬಿಡುತ್ತೆ. ಆ ಸಿಂಹನ ಸಾಯಿಸಿ ಜಾಂಬುವಂತ ಏನು ಮಾಡ್ತಾನೆ, ಈ ಮಣಿನ ತೊಗೊಂಡು ಹೋಗಿ ಅವನ ಗುಹೆ ಒಳಗಡೆ ಅವನ ಮಗುಗೆ ಆಟ ಸಾಮಾನು ಥರ ತೊಟ್ಲಿಗೆ ಕಟ್ಬಿಟ್ಟಿರ್ತಾನೆ. ಇವರೇನು ಮಾಡ್ತಾನೆ, ಸತ್ಯಜಿತ ಏನು ಮಾಡ್ತಾನೆ, ಅವನಿಗೆ ತುಂಬ ಸಿಟ್ಟು ಬಂದುಬಿಡತ್ತೆ. ಕೃಷ್ಣನೇ ಈ ಮಣಿ ತೊಗೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಕೃಷ್ಣನ ಮೇಲೆ ಅಪವಾದ ಬಂದುಬಿಡತ್ತೆ. ಆವಾಗ ಕೃಷ್ಣ ಹೋಗಿ ಆ ಗುಹೆ ಅಲ್ಲಿ ಹೋಗಿ ಕಾಲು ಹೆಜ್ಜೆಗಳು ನೋಡ್ತಾನೆ, ಹುಲಿ ಹೆಜ್ಜೆ, ಅದಾದಮೇಲೆ ಕರಡಿ ಹೆಜ್ಜೆ ನೋಡ್ಕೊಂಡು ಹೋಗಿ ಗುಹೆ ಒಳಗೆ ಹೋದಾಗ ಅಲ್ಲಿ ಜಾಂಬುವಂತನ ಜೊತೆ 21 ದಿವಸ ಅವನು ಯುದ್ಧ ಮಾಡ್ತಾನೆ. ಇವರೆಲ್ಲ ಏನು ಅಂದ್ಕೊಂಡ್ಬಿಡ್ತಾರೆ, ಕೃಷ್ಣ ಒಳಗೆ ಹೋದವನು ಹೊರಗೆ ಬರಲಿಲ್ಲ, ಅವ್ನು ಸತ್ತೋಗ್ಬಿಟ್ಟ ಅಂತ ಜನ ಎಲ್ಲ ತಿಳ್ಕೊಂಬಿಟ್ಟಿರ್ತಾರೆ. ಆದರೆ ಅವನು ಎಷ್ಟು ದಿನ ಆದರೂ ಅವನ್ನ ಸೋಲ್ಸೋಕ್ಕಾಗದೇ ಇರುವಾಗ ಜಾಂಬುವಂತನಿಗೆ ತನ್ನ ರಾಮ ರೂಪದ ದರ್ಶನ ಮಾಡಿಸಿದಾಗ ಜಾಂಬುವಂತ ಏನು ಮಾಡ್ತಾನೆ, ತಪ್ಪಾಯಿತು ಅಂತ ಹೇಳಿ ಆ ಮಣಿ ಜೊತೆ ಅವನ್ನ ಸಾಕಿರ್ತಾನೆ ಮಗಳು ಜಾಂಬುವತಿ, ಅವಳನ್ನು ಕೂಡ ಮದುವೆ ಮಾಡಿ ಕೃಷ್ಣನಿಗೆ ಕೊಟ್ಬಿಡ್ತಾನೆ. ಆವಾಗ ಅದಕ್ಕೋಸ್ಕರ
ಅವನೇ ಕರಡಿ ಮಗಳ ತಂದನಂತೆ. ಅಲ್ಲಿಂದ ಕರಡಿ ಮಗಳು ಜಾಂಬುವತಿನ ಕರ್ಕೊಂಬಂದು ಮದುವೆ ಮಾಡ್ಕೊಂಡ. ಶರದಿ ಮಗಳು ಮಡದಿ ಅಂತೆ. ಶರದಿ ಅಂದರೆ ಸಮುದ್ರದ ಮಗಳು ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿನೂ ಕೂಡ ಅವನ ಹೆಂಡತಿ. ಧರಣಿಯನ್ನು ಬೇಡಿದನಂತೆ. ಇಲ್ಲಿ ಬಲಿಗೆ ಪಾಠ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, 3 ಹೆಜ್ಜೆ ಭೂಮಿ ಕೊಡು ಅಂತ ಹೇಳ್ತಾನೆ. 3 ಹೆಜ್ಜೆ ಭೂಮಿ ಕೇಳಿದಾಗ ಅವನೇನು ಮಾಡ್ತಾನೆ, ತುಂಬ ದೊಡ್ಡ ತ್ರಿವಿಕ್ರಮ ಅವತಾರ ತಾಳಿ 3 ಲೋಕಗಳನ್ನು ಅಳ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರ 7 ಲೋಕದ ಒಡೆಯನಂತೆ. ಅವನು 14 ಲೋಕದ ಒಡೆಯ ಆದರೂ ಅವನೇನು ಮಾಡ್ತಾನೆ, 3 ಹೆಜ್ಜೆ ಭೂಮಿ ಕೇಳ್ತಾನೆ. ಆದರೆ ಬಲಿ ಹತ್ರ 2 ಹೆಜ್ಜೆ ಅಷ್ಟೇ ಭೂಮಿ ಇರುತ್ತೆ. 3ನೇ ಹೆಜ್ಜೆನ ಬಲಿಯ ತಲೆ ಮೇಲಿಟ್ಟು ಅವನ್ನ ಪಾತಾಳಕ್ಕೆ ತಳ್ಳಿಬಿಡ್ತಾನೆ. ಅಂದರೆ ನಮ್ಮದಲ್ಲದೆ ಇರೋ ಸಂಪತ್ತನ್ನು ನಾವು ಆಸೆ ಪಡಬಾರ್ದು ಅನ್ನೋದು ಈ ಕಥೆಯಲ್ಲಿ ನಮಗೆ ಕೃಷ್ಣ ತಿಳಿಸ್ಕೊಡ್ತಾನೆ. ಅದಾದಮೇಲೆ ಉಡುಪಿ ಕೃಷ್ಣ ಹೇಗೆ ಬಂದ, ಅಲ್ಲಿ ಹೇಗೆ ನಿಂತ ಅಂತ ಹೇಳ್ತಾರೆ 4 ಸಾಲಲ್ಲಿ. ಹಡಗಿನಿಂದಲೇ ಬಂದನಂತೆ. ಅಂದರೆ ಮಧ್ವಾಚಾರ್ಯರು ಒಂದು ದಿವಸ ಅವ್ರಿಗೆ ಗೊತ್ತಾಗತ್ತೆ ಕೃಷ್ಣ ಬರ್ತಾನೆ ಅಂತ. ಅವಾಗ ಅವರು ಸಮುದ್ರ ತೀರಕ್ಕೆ ಬಂದಿರ್ತಾರೆ. ಒಂದು ಹಡಗು ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿರುತ್ತೆ. ಇನ್ನೇನದು ಮುಳುಗೋಗ್ಬಿಡ್ಬೇಕು ಅನ್ನೋಂಗಿರುವಾಗ ಅವ್ರ ತಪಶಕ್ತಿಯಿಂದ ಹಡಗನ್ನು ಸರಿಯಾಗಿ ನಿಲ್ಲಿಸ್ತಾರೆ. ಆವಾಗ ಅವರೆಲ್ಲ ಬಂದು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿಬಿಟ್ಟು ನಿಮಗೆ ನಾವು ಏನಾರು ಕೊಡಬೇಕು, ಏನು ಕೊಡೋಣ ಅಂತ ಕೇಳ್ತಾರೆ. ಆವಾಗ 3 ಗೋಪಿಚಂದನದ ಉಂಡೆ ಇದೆ ನಿಮ್ಮ ಹಡಗಲ್ಲಿ, ಅದನ್ನು ಕೊಡಿ ಅಂತ ಕೇಳ್ತಾರೆ. ಆವಾಗ ಅವರು ಅದನ್ನು ತಕ್ಕೊಡ್ತಾರೆ. ಅದರಲ್ಲಿರ್ತಾನೆ ಯಾರು? ಉಡುಪಿ ಕೃಷ್ಣ. ಆ ಉಡುಪಿ ಕೃಷ್ಣ ಅದಕ್ಕೋಸ್ಕರ ಹಡಗಿನಿಂದಲೇ ಬಂದನಂತೆ, ಕಡಲ ದಡಿಯಲ್ಲಿ ನಿಂದನಂತೆ. ಅಲ್ಲಿ ಕಾಯ್ತಾ ಇದ್ದ ಅವನು. ಅವಾಗ ಯಾರು ಬಂದರು? ಒಡನೆ ಬಂದಂಥ ಮಧ್ವಾಚಾರ್ಯರಿಗೆ ಒಲಿದು ಬಂದು ಒಡೆಯ ಅಯವದನಂತೆ. ಆ ಕೃಷ್ಣನ ಏನು ಮಾಡ್ತಾರೆ, ಅವರು ಉಡುಪಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮಧ್ವಾಚಾರ್ಯರು ಅಂತ. ಆ ಕಡಗೋಲು ಕೃಷ್ಣನನ್ನೇ ನಾವೆಲ್ಲ ಇವಾಗ ಪೂಜೆ ಮಾಡೋದು. ಇಂಥ ಉಡುಪಿ ಕೃಷ್ಣನಿಗೆ ಅವ್ರೇನು ಮಾಡ್ತೀವಿ, ಇಷ್ಟು ಭಾಗವತದ ಕಥೆಗಳನ್ನು ಈ ಪುಟ್ಟ ಹಾಡಿನಲ್ಲಿ ಅಷ್ಟೊಂದು ಕಥೆಗಳನ್ನೆಲ್ಲ ಇಟ್ಟಿದ್ದಾರೆ. ಏನಂದರೆ ನಾವು ಕೃಷ್ಣನ ಕಥೆನೇ ಭಾಗವತ ಶ್ರವಣ ಅಧಿಕ ಮಾಸದಲ್ಲಿ ತುಂಬ ಶ್ರೇಷ್ಠ. ಅದರಲ್ಲೂ ದಶಮ ಸ್ಕಂದದಲ್ಲಿ ಎಲ್ಲ ಕೃಷ್ಣನ ಲೀಲೆಗಳಿದೆ. ಇದೊಂದು ಹಾಡನ್ನು ನಾವು ಹೇಳುವಾಗ ಏನಾಗುತ್ತೆ, ನಮಗೆ ಸಂಪೂರ್ಣ ಭಾಗವತದ್ದು ಎಲ್ಲ ಸುಮಾರು ಕಥೆಗಳನ್ನು ನಾವು ಮನಸ್ಸಿನಲ್ಲಿ ಜ್ಞಾಪಿಸ್ಕೊಂಡಂಗಾಗತ್ತೆ. ಅದನ್ನು ಶ್ರವಣ ಮನನ ಮಾಡಿದಾಗತ್ತೆ. ಆದ್ದರಿಂದ ಈ ಅಧಿಕ ಮಾಸದಲ್ಲಿ ಯಾವ ಕುಲವೋ ರಂಗ ಅರಿಯಲಾಗದು ಎಂಬ ಕೀರ್ತನೆಯನ್ನು ಹಾಡ್ತಾ ಇದ್ದೀನಿ. ಮತ್ತು ಭಗವಂತನಿಗೆ ಯಾವುದು ಕುಲ ಇಲ್ಲ. ಅವನು ಭಕ್ತಿ ಒಂದೇ ಬಿಟ್ಟು ನಮ್ಮ ಮನುಷ್ಯರು ಯಾವ ಕುಲದವರು ಅಂತಲೂ ನೋಡೋದಿಲ್ಲ. ಭಕ್ತರು ಯಾರಿರ್ತಾರೆ ಅವರಿಗೆಲ್ಲ ಒಲಿತಾನೆ ಅವನು. ಯಾರು ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಕೂಡ ನೋಡಲ್ಲ. ಈಗ ಎಲ್ಲ ಆಂಜನೇಯ ಯಾರು? ಆಂಜನೇಯ ವಾನರ. ಜಾಂಬುವಂತ ಯಾರು? ಜಾಂಬುವಂತ ಕರಡಿ. ಅವನು ನೋಡ್ತಾನೇನು ಯಾವ ಕುಲ ಅಂತ? ನೋಡಲ್ಲ. ಆಮೇಲೆ ಬಲಿ ಯಾರು? ಬಲಿ ರಾಕ್ಷಸ. ಬಲಿ ಮನೆ ಬಾಗಿಲು ಕಾಯ್ತಾ ಇದ್ದಾನೆ. ಪ್ರಹ್ಲಾದ ಯಾರು? ಪ್ರಹ್ಲಾದ ರಾಕ್ಷಸ. ಅವನಿಗೆ ಎಷ್ಟು ಅವನ ತಂದೆಯಿಂದ ಎಷ್ಟು ಕಾಪಾಡ್ತಾನೆ. ಹೀಗೆ ಆದ್ದರಿಂದ ಭಗವಂತನಿಗೆ ಆ ಜಾತಿ ಈ ಜಾತಿ ಅಂತ ನಾವು ಹೇಳಿದರೆ ಬಹಳ 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 ತಪ್ಪು. ಅವನಿಗೂ ಯಾವ ಕುಲನೂ ಇಲ್ಲ. ಅವನು ಭಗವಂತ. ಅವನು ಎಲ್ಲ ಕುಲ ಜಾತಿ ಧರ್ಮ ಎಲ್ಲದಕ್ಕಿಂತ ಅವನು ಮೇಲೆ ನಿಂತಿರೋನು. ಅವನು ಧರ್ಮ ಯಾವ ಕಡೆ ಇದೆ ಆ ಕಡೆ ಅವನಿರ್ತಾನೆ. ಮತ್ತು ಯಾರು ನಿಷ್ಠೆಯಿಂದ ಶ್ರದ್ಧೆ ಭಕ್ತಿಯಿಂದ ಅವನ್ನ ಕರೀತಾರೆ ಅವ್ರ ಹತ್ರ ಓಡಿ ಬರ್ತಾನೆ. ಇಂಥ ಭಗವಂತನ ಧ್ಯಾನವನ್ನು ನಾವು ಅಧಿಕ ಮಾಸದಲ್ಲಿ ಮಾಡೋಣ ಅಂತ ಹೇಳ್ತಾ ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಏನಾರು ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಧನ್ಯವಾದಗಳು.